ಶೂ ಹೈ ಕವರ್. ಈಗ ಗಂಡಿಕೋಟ ಫೋರ್ಟಲ್ಲಿ ಇದ್ದೀವಿ. ಸೊ ಜೈ ಡಿ ಬಸ್, ಜೈ ಕರ್ನಾಟಕ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂದರೆ ಗಂಡಿಕೋಟಲ್ಲಿದ್ದೀವಿ. ಗಂಡಿಕೋಟಲ್ಲಿ ಇವಾಗ ಸನ್ರೈಸ್ ನೋಡೋಕೆ ಬಂದಿದ್ವಿ. ಆದರೆ ಸನ್ರೈಸ್ ಮುಂಚೆ ಇಲ್ಲಿ ನೋಡಿ, ಆ ಮೂನ್ ನೋಡಿ ಏನು ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಆರೆಂಜ್ ಕಲರ್ ಮೂನಿಂದ ನಿಮ್ಮನ್ನ ನನ್ನ ಚಾನಲಿಗೆ ವೆಲ್ಕಮ್ ಮಾಡ್ತೀನಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಅಂತ್ಯದಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಸನ್ರೈಸ್ ನೋಡೋಕೆ ಹೋಗೋಣ. ಹಾಗೆ ಸನ್ರೈಸ್ ನೋಡಿದ್ಮೇಲೆ ಗಂಡಿಕೋಟ ಫೋರ್ಟ್ ಮತ್ತು ಇಲ್ಲಿನ ಗ್ರ್ಯಾಂಡ್ ಕ್ಯಾನನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ನಾನು ಹಿಂದೆ ಇರೋದು ಗಂಡಿಕೋಟ ಕ್ಯಾಂಪ್ ಸೈಟ್ ಅಂತ. ಸೊ ಇಲ್ಲಿಂದ ಸನ್ರೈಸು ಕೂಡ ನೋಡ್ಬೋದು. ಸೊ ಆ ಕಡೆ ನಿಮಗೆ ಕಾಣಿಸ್ತಿರೋದು ಗಂಡಿಕೋಟ ಫೋರ್ಟ್. ಇಲ್ಲಿ ಒಂದು 2-3 ಪ್ಲೇಸಸ್ ಇದೆ. ಒಂದು ಬಂದ್ಬಿಟ್ಟು ಗಂಡಿಕೋಟ ಸನ್ರೈಸ್ ವ್ಯೂ ಪಾಯಿಂಟ್, ಅದೇ ನಾವು ಇರೋ ಜಾಗ, ಮತ್ತು ಅದನ್ನು ಕ್ಯಾಂಪ್ ಸೈಟ್ ಅಂತಲೂ ಕರೀತಾರೆ. ಹಾಗೆ ಹಿಂದೆ ಒಂದು ಫೋರ್ಟ್ ಇದೆ ಸ್ನೇಹಿತರೆ, ನೋಡಿ ಇದೆ ಕ್ಯಾಂಪ್ ಸೈಟ್. ಸೊ ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡು ಸ್ಟೇ ಆಗಿದ್ದಾರೆ. ಸೊ ಇಲ್ಲಿ ಸ್ಟೇ ಆಗೋಕ್ಕೆ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ವಂತೆ, ಯಾರು ಬೇಕಿದ್ದರೂ ಬಂದು ಕ್ಯಾಂಪ್ ಹಾಕ್ಕೊಂಡು ಸ್ಟೇ ಮಾಡ್ಕೋಬೋದು. ಸೊ ನಿಮಗೆ ನೈಟ್ ಒಂದು ಕ್ಯಾಂಪ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು, ಪ್ಲಸ್ ಸೇಫಾಗೂ ಇರಬೇಕು ಅಂದರೆ ಈ ಒಂದು ಪ್ಲೇಸ್ಗೆ ನೀವು ವಿಸಿಟ್ ಕೊಡ್ಬೋದು. ನಿಮಗೆ ಕ್ಯಾಂಪ್ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಸ್ಟೇ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿ ರೂಮ್ಸ್ ಇದೆ ಇದರ ಅಪೋಸಿಟಲ್ಲೇ, ಅಲ್ಲಿ ನೀವು ಸ್ಟೇ ಮಾಡ್ಬೋದು. ಸೊ ಇಲ್ಲಿಗೆ ನಿಮ್ಮ ಒಂದು ಟೆಂಟ್ ತೊಗೊಬಂದು ಸ್ಟೇ ಮಾಡ್ಕೋಬೇಕು ಅಂತ ಕೆಲವೊಬ್ಬರು ಹೇಳ್ತಾರೆ, ಕೆಲವೊಬ್ಬರು ಇಲ್ಲ ಇಲ್ಲೇ ಹೋಟೆಲ್ ಅವ್ರು ಕೊಡ್ತಾರೆ ಅಂತಲೂ ಹೇಳ್ತಾರೆ. ಸೊ ನಾನು ನಿಮಗೆ ಕನ್ಫರ್ಮ್ ಮಾಡಿ ಫುಲ್ ಡೀಟೇಲ್ಸ್ನ ನಾನು ಹಾಕಿರ್ತೀನಿ ನಿಮಗೆ ಲಾಸ್ಟಲ್ಲಿ. ಬಟ್ ಸ್ಟಿಲ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಯಾಕಂದರೆ ಟೆಂಟ್ಗಳು ನೋಡೋಕೆ ಎಲ್ಲರದು ಒಂದೇ ಥರ ಇದೆ, ಆದರೆ ಏನು ಕತೆ ಅಂತ ಗೊತ್ತಿಲ್ಲ. ಅದಕ್ಕೆ ಟೈಮ್ 6:35 ಆಯಿತು, ಇನ್ನೂ ಸೂರ್ಯಾಜಿ ಬಂದಿಲ್ಲ. ಸೂರ್ಯಾಜಿಗೆ ವೆಯ್ಟಿಂಗ್ ಇಲ್ಲಿ. ಸೂರ್ಯಾಜಿ ಬಂದಿಲ್ಲ, ಆದರೆ ಗೋಮಾತೆ ಬಂದಿದೆ. ಹೈ ಶೂ ಶೂ ಹೈ ಕವರ್ ತಿಂತಾ ಇದೆ ಸ್ನೇಹಿತರೆ. ಶೂ ಸ್ನೇಹಿತರೆ, ಅಲ್ಲಿ ಆಲ್ಕೋಹಾಲ್ ಯಾರೋ ಇಟ್ಟಿದ್ದಾರೆ, ಆಲ್ಕೋಹಾಲ್ ಕುಡಿತಾ ಇದೆ. ಹೈ ಶೂ ಆಮೇಲೆ ಕುಡಿದ್ಬಿಟ್ಟು ಅದಕ್ಕೆ ನಶೆ ಏರಿ ನಮ್ಮನ್ನ ಎಲ್ಲ ಬಂದು ಗುದ್ದುತ್ತಾ ಇದ್ರೆ ಏನು ಮಾಡೋದು. ಸ್ನೇಹಿತರೆ, ರೆಕಮೆಂಡೆಡ್ ಟು ವಿಸಿಟ್ ಆನ್ ವೀಕ್ ಡೇಸ್ ಆ್ಯಂಡ್ ನಾನ್ ಹಾಲಿಡೇಸ್. ನಿಮಗೆ ಒಂದಿನ ಪೀಸ್ ಬೇಕಂದರೆ ಒಂದಿನ ರಜಾ ಹಾಕ್ಬಿಟ್ಟು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಸೊ ಸ್ನೇಹಿತರೆ, ಟೆಂಟ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಟೆಂಟ್ ಬೇಕಿದ್ರೆ ನೀವು ತೊಗೊಬಂದು ಹಾಕ್ಕೊಂಡು ಸ್ಟೇ ಮಾಡ್ಕೋಬೋದು. ಹಂಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಫೋನ್ ಮಾಡು ಸಹ ಟೆಂಟ್ ಕೇಳ್ಕೊಬೋದು. ಸೊ ಟೆಂಟ್ ಪ್ರೈಸ್ ಬಂದು ಪರ್ ಟೆಂಟ್ 1000 ರೂಪೀಸ್ ಆಗುತ್ತೆ. ಸೊ 2 ಮೆಂಬರ್ಸ್ ಸ್ಲೀಪ್ ಕೆಪಾಸಿಟಿ ಇರುವಂಥ ಟೆಂಟ್ ಬಂದು 1000 ರೂಪೀಸ್ ಆಗುತ್ತೆ ಪರ್ ಟೆಂಟ್. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀನಿ, ಅವ್ರ ಹೆಸ್ರು ಗೊತ್ತಿಲ್ಲ. ಸೊ ಇಲ್ಲೊಬ್ಬರು ಟೂರಿಸ್ಟ್ ಬಂದಿದ್ದರು, ಅವ್ರ ಹತ್ರ ಟೆಂಟ್ ರೆಂಟಿಗೆ ತೊಗೊಂಡಿದ್ರು. ಸೊ ಅವ್ರ ಹತ್ರ ನಂಬರ್ ಇಸ್ಕೊಂಡೆ, ಅವ್ರ ಹೆಸರು ಗೊತ್ತಿಲ್ಲ ಅಂತೆ ಅವ್ರಿಗೂ. ಸೊ ನಿಮಗೊಂದು ನಂಬರ್ ಹಾಕಿರ್ತೀನಿ, ಅದರಿಂದ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಟೆಂಟ್ನ ರೆಂಟ್ ಮಾಡ್ಕೋಬೋದು. ಹಂಗಿಲ್ಲ ನಿಮ್ಮ ಹತ್ರನೇ ಇದೆ ಅಂದರೆ ಇಲ್ಲಿ ಆರಾಮಾಗಿ ಬಂದು ಇಲ್ಲಿ ಹಾಕ್ಕೊಂಡಿರ್ಬೋದು. ಏನು ಪರ್ಮಿಷನ್, ಏನೋ ರಿಸ್ಟ್ರಿಕ್ಷನ್ ಏನೂ ಇಲ್ಲವಂತೆ. ನೀವು ಹಂಗೆ ಟೆಂಟ್ ಹಾಕ್ಕೊಂಡು ಆರಾಮಾಗಿ ಕ್ಯಾಂಪ್ ಫೈರ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ನೈಟ್ನ ಸ್ಪೆಂಡ್ ಮಾಡಿ ಬೆಳಿಗ್ಗೆ ಎದ್ದು ಇಲ್ಲೊಂದು ಸನ್ರೈಸ್ ನೋಡ್ಕೋಬೋದು. ಸೊ 7 ಗಂಟೆ ಆಗ್ತಾ ಬಂತು, ಆದರೂ ಇನ್ನೂ ಸೂರ್ಯಾಜಿ ಬಂದಿಲ್ಲ. ಸೂರ್ಯಾಜಿ ಅವರಿಗೆ ವೆಯ್ಟಿಂಗು, ಇನ್ನೂ ಬಂದಿಲ್ಲ. ತುಂಬ ಕಾಯಿಸ್ತಾ ಇದ್ದಾರೆ ಇವತ್ತು ಸೂರ್ಯಾಜಿ. ಎಕ್ಸಾಕ್ಟಾಗಿ ಇವಾಗ ಟೈಮ್ ಬಂದು 6:52 ಆಗಿದೆ, ಆದರೆ ಇನ್ನೂ ಬಂದಿಲ್ಲ. ಏನು ಮಾಡೋದು. ಸ್ನೇಹಿತರೆ, ಲಾಸ್ಟ್ ಫೈನಲಿ ಸೂರ್ಯಾಜಿ ಬಂದರು.
ಆದರೆ ಅರ್ಧ ಒಳಗಡೆ ಮುಳ್ಕೊಂಡೇ ಬಂದರು. ಇವಾಗ ಬಂದು ಫುಲ್ಲಾಗಿ ಬಂದಿದ್ದಾರೆ. ಸೊ ನೋಡ್ಬೋದು, ಚೆನ್ನಾಗಿದೆ. ಒಳ್ಳೆ ಆಕಾಶದಲ್ಲಿ ಯಾವುದೋ ಬಾಲ್ ಇಟ್ಟಂಗಿದೆ ನೋಡಿ. ಆದರೆ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಟೈಮ್ ಲ್ಯಾಬ್ಸ್ ನೀಟಾಗಿ ಮಾಡೋಕ್ಕಾಗಿಲ್ಲ. ಸೊ ಟೈಮ್ ಲ್ಯಾಬ್ಸ್ ಮಾಡಿದ್ದೀನಿ ಒಂದು ರೇಂಜ್ಗೆ, ಆದರೆ ಜನ ಎಲ್ಲ ಅಡ್ಡ ಬರೋದು, ಅಲ್ಲಿ ಜನ ಕೂತಿದ್ದಿದ್ದು, ಸೊ ಎಲ್ಲ ಫ್ಯಾಕ್ಟರ್ಸ್ ನೋಡಿದ್ರೆ ಟೈಮ್ ಲ್ಯಾಬ್ಸ್ ಚೆನ್ನಾಗಿ ಬಂದಿಲ್ಲ. ನೋಡ್ಬೋದು ಬೆಳಕು ನೀಟಾಗಿ ಬೀಳ್ತಾ ಇದೆ, ನೀವು ನೋಡ್ಬೋದು ಈಗ ಸೂರ್ಯಜಿನ. ಸೊ ನೋಡಿ, ಸಕ್ಕತ್ತಾಗಿದೆ ವ್ಯೂ, ಸನ್ರೈಸ್. ಸನ್ರೈಸ್ ನೋಡಾಯಿತು, ನಿಮಗೂ ಸನ್ರೈಸ್ ತೋರಿಸಾಯಿತು. ಬನ್ನಿ ಇವಾಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಗಂಡಿಕೋಟ ಫೋರ್ಟು ಮತ್ತು ಗ್ರೇಟ್ ಕ್ಯಾನೈನ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಒಂದು ವಿಡಿಯೋ ಆ್ಯಂಗಲ್ಗೆ ಬಂದಿದ್ದೀನಿ. ಆ ಸೋಲಾರ್ ಪ್ಯಾನಲ್ ಮೇಲೆ ಸನ್ನೆ ಬಂದು ಕೂತಂಗೆ ಎತ್ತುತ್ತಾ ಇದ್ದೀನಿ ಒಂದು. ಈಗ ಗಂಡಿಕೋಟ ಫೋರ್ಟಲ್ಲಿದ್ದೀವಿ. ಸೊ ಇದು ನೋಡ್ಬೋದು, ಇದೇ ಮ್ಯಾಪ್ ಗಂಡಿಕೋಟ ಫೋರ್ಟ್ದು. ಸೊ ಪೆನ್ನಾ ರಿವರ್ ದಡದಲ್ಲಿರೋ ಒಂದು ಫೋರ್ಟ್. ಬನ್ನಿ ಹೋಗೋಣ. ಅದರ ಹಿಸ್ಟ್ರಿ, ಜಾಗ್ರಫಿ, ಬಯೋಗ್ರಫಿ, ಮಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಇವಾಗ ನಾವು ಇರೋದು ಫೋರ್ಟ್ ಎಂಟ್ರೆನ್ಸಲ್ಲಿ. ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಕೋಟೆ ಇಟ್ಟಿದ್ದಾರೆ. ಒಳಗಡೆನೂ ಕಾರ್ ಅಲೌಡ್ ಇದೆ ಅನಿಸುತ್ತೆ. ಮೇನ್ ಎಂಟ್ರೆನ್ಸ್ ಇದೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಬಾಗಿಲುಗಳು ಸ್ಟೀಲಲ್ಲಿ ಮಾಡಿರೋದು. ಸೊ ಇನ್ನು ಹಂಗೆ ಇದೆ ಈ ಕಡೆಯಿಂದ ನೋಡಿ. ತಣ್ಣಗಿದೆ ಇವರು ಒಳಗಡೆ ಬಂದಮೇಲಂತೂ. ಇಲ್ಲಿ ನಮ್ಮ ಬಾಸ್ ಆಂಜನೇಯ, ಕೈ ಮುಟ್ಕೊಳ್ಳಿ. ಈ ಒಂದು ಕೋಟೆನ ಕಾಕಟಿಯ ಡೈನಾಸಿಟಿ ಅವರು ಬಿಲ್ಡ್ ಮಾಡಿರ್ತಾರೆ. ಹಾಗೆ ಇಲ್ಲಿ ವಿಜಯನಗರ ಮತ್ತು ಮುಘಲ್ ಎಂಪೈರ್ ಮತ್ತು ನಾಯಕರು, ಹಾಗೆ ಬ್ರಿಟಿಷವರೆಲ್ಲರೂ ಆಳ್ವಿಕೆ ಮಾಡಿರ್ತಾರೆ. ಒಟ್ಟು 5 ಡೈನಾಸಿಟಿಯವರು ಆಳ್ವಿಕೆ ಮಾಡಿರ್ತಾರೆ ಈ ಒಂದು ಕೋಟೆನ. ಈ ಕೋಟೆಗಳು ಯಾಕೆ ಹಿಂಗೆ ಕಟ್ಟೋದು ರೀಸನ್ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೊಂದು ಅಪೋನೆಂಟ್ ಬಂದರು, ಅವ್ರು ಬಂದಾಗ ಅವರು ಇನ್ ಟರ್ನ್ ಇದ್ದರೆ ಅವ್ರ ಮೊಮೆಂಟಮ್ನ ಸ್ಲೋ ಮಾಡೋಕ್ಕೆ ಈ ಥರ ಕಟ್ಟೋದು. ಗಾಡಿಗಳು ಹೋಗ್ತಾ ಇದೆಯಲ್ಲಪ್ಪ. ಓಹೋ ಒಳಗಡೆ ಒಂದು ಊರೇ ಇದೆ. ಈಗ ಬರೀ ಕೋಟೆ ಅಲ್ಲ, ಒಳಗಡೆನೇ ಒಂದು ಊರು ಇದೆ. ತುಂಬ ಅಂದರೆ ತುಂಬ ಲಿಟರ್ ಮಾಡಿದ್ದಾರೆ. ಇಂಥ ಒಂದು ಹೆರಿಟೇಜ್ ಪ್ಲೇಸ್ನ ಹೆಂಗೆ ಲಿಟರ್ ಮಾಡ್ತಾರೆ ನೋಡಿ. ಸೊ ಇಲ್ಲಿ 2, 4, 5 ಪ್ಲೇಸಸ್ ಇದೆ. ಒಂದು ಟೆಂಪಲ್, ಒಂದು ಮಾಸ್ಕ್, 2 ಟೆಂಪಲ್ ನೋಡಿ. ಇದು ಚಾರ್ಮಿನಾರ್, ಗಂಡಿಕೋಟವಿನ ಚಾರ್ಮಿನಾರ್ ನೋಡ್ಬೋದು. ನೋಡಿ ಚಾರ್ಮಿನಾರ್. ಕೋಟೆ ಒಳಗಡೆ ಇನ್ನೂ ಜನಗಳು ಇರುವಂಥ ಊರು, ಅಂಗಡಿನೂ ಇದೆ. ಸೊ ಅಂದರೆ ಇದೆಲ್ಲ ಆ ಟೈಮಲ್ಲೇ ಬಿಲ್ಡ್ ಮಾಡಿರಕ್ಕಂಥದ್ದು. ಸೊ ಇದು ಜೈಲ್. ಇದು ಆಗಿನ ಕಾಲದ ಜೈಲ್ ಅನಿಸುತ್ತೆ.
ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಲ್ಲಿ ನೋಡೋ ಥರ ಏನಿಲ್ಲ, ಒಂದು ಬಿಲ್ಡಿಂಗು ಅಲ್ಲಿ ಒಂದು ಚಿಕ್ಕ ಚಿಕ್ಕ ರೂಮ್ಗಳು, ಒಂದು ಪ್ಯಾಸೇಜ್ ಥರ ಇದೆ. ಸೊ ಇಲ್ಲಿ ಎಲ್ಲಿ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ, ಆದರೆ ಜೈಲ್ ಅಂತ ಹಾಕಿದ್ದಾರೆ. ಸೊ ಲೆಟ್ಸ್ ಅಸ್ಯೂಮ್ ಇಟ್ ಇಸ್ ಅ ಜೈಲ್. ಸೊ ಈ ಕಡೆ ವ್ಯೂ ನೋಡ್ಬೋದು, ಚೆನ್ನಾಗಿ ವ್ಯೂ ನೋಡಿಕೊಂಡೇ ಜೈಲಲ್ಲಿ ಇದ್ರು ಅನಿಸುತ್ತೆ ಇವರೆಲ್ಲ. ಸೊ ಬನ್ನಿ ಇವಾಗ ಇದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ನೆಕ್ಸ್ಟ್ ಹೋಗೋಣ. ನೀವು ನೋಡ್ಬೋದು, ಇದು ಆಗಿನ ಟೈಮಿನ ಈ ಒಂದು ವಾಟರ್ ಸ್ಟೋರೇಜ್ ಪ್ಲೇಸ್ ಆಗಿರುತ್ತೆ, ಈ ಒಂದು ಫುಲ್ ಇಡೀ ಕೋಟೆಗೆ. ಸೊ ಜನ ನೀರು ಬೇಕಿದ್ರೆ ಇಲ್ಲಿಂದನೇ ತಗೋತಾ ಇದ್ರು ಅನಿಸುತ್ತೆ, ಸ್ಟೆಪ್ಸ್ ಎಲ್ಲ ಇದೆ ಅಲ್ಲಿ. ಸೊ ಇವಾಗ ಬೋರ್ ಹಾಕಿ ಇದು ಮಾಡ್ಕೊಂಡಿದೆ, ಮೋಟರ್ ಹಾಕಿ. ನಮ್ಮ ಮುಂದಿನ ನಿರ್ಧಾರ ಮಾಧವ ಪೆರುಮಾಳ್ ಸ್ವಾಮಿ ದೇವಸ್ಥಾನ. ಬನ್ನಿ ಇದ್ರ ಒಳಗಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. Different sculptures. We have Anjaneya. Yes guys, I was right. Actually the ಒಂದು ಗೋಪುರ ಏನಿದೆ ಅದೊಂದು ಇಸ್ಲಾಮಿಕ್ ಇನೋವೇಷನ್ ಟೈಮಲ್ಲಿ ಬಂದು ಅದು ಡಿಸ್ಟ್ರಾಯ್ ಮಾಡಿದ್ದಾರೆ. ಸೊ ಯಾಕಂದರೆ ನಿಮಗೆ ಗೊತ್ತು, ಒಬ್ಬರು ಒಂದು ಪ್ಲೇಸ್ನ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ಅಲ್ಲಿ ಏನೇನು ಅವ್ರದ್ದು ಇದು ಮಾಡಿರ್ತಾರೆ, ಅವರು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನು ಡಿಲೀಟ್ ಮಾಡೋಕೆ ನೋಡ್ತಾರೆ. ಸೊ ಅದೇ ಥರ ಈ ಒಂದು ಗೋಪುರನೂ ಡೆಮಾಲಿಷ್ ಮಾಡಿರ್ತಾರೆ. ಸೊ ಈ ಒಂದು ಟೆಂಪಲ್ ನೋಡಿದ್ರು ಮೇಲ್ಗಡೆ ಫುಲ್ ಡೆಮಾಲಿಷ್ ಥರ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್. ಯು ಗೈಸ್ ಕ್ಯಾನ್ ವಿಸಿಟ್ ಇಟ್. ಆ್ಯಕ್ಚುಲಿ ಪೀಸ್ಫುಲ್ ಆಗಿದೆ. ಸೊ ಗೈಸ್, ವಿ ಆರ್ ಎಸ್ ದ ಜಮ್ಮಾ ಮಾಸ್ಕ್ ಇವಾಗ. ಸೊ ಇದು ಈ ಒಂದು ಫೋರ್ಟ್ ಒಳಗಡೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಸೊ ಐ ನೋ ಯು ಆಲ್ ಆರ್ ವೆಯ್ಟಿಂಗ್ ಫಾರ್ ದ ಗ್ರ್ಯಾಂಡ್ ಕ್ಯಾನನ್. ಅದೇ ಒಂದು ವ್ಯೂ ಚೆನ್ನಾಗಿರೋದು. ನಾನು ಅದಕ್ಕೆ ವೆಯ್ಟ್ ಮಾಡ್ತಿರೋದು, ಒಂದು ಲೈನಾಗಿ ಮುಗಿಸ್ಕೊಂಡು ಹೋಗೋಣ. ಸೊ ಐ ಡೋಂಟ್ ವಾಂಟ್ ಟು ಬೋರ್ ಯು ಗೈಸ್ ಮೋರ್. ಸೊ ಬನ್ನಿ, ಎಷ್ಟು ಬೇಗ ಆಗುತ್ತೋ ಆ ಒಂದು ಗ್ರ್ಯಾಂಡ್ ಕ್ಯಾನನ್ ಹತ್ರ ಹೋಗೋಣ. ಅಂದರೆ ನಿಮಗೆ ಅಮರಾವತಿ ಮತ್ತು ಮೊಹಮ್ಮದ್ ಗೊತ್ತಾ? ಅವರಿಬ್ಬರು ತುಂಬ ದೊಡ್ಡ ಅಮರ ಪ್ರೇಮಿಗಳು. ಸೊ ನೋಡಿ ಎಷ್ಟು ದೊಡ್ಡ ಅಮರ ಪ್ರೇಮಿ ಅಂದರೆ ನೋಡಿ, ಒಂದೊಂದು ಕಲ್ ಮೇಲೂ ಅವ್ರ ಹೆಸರಿದೆ. ಸೊ ಅಷ್ಟು ದೊಡ್ಡ ಅಮರ ಪ್ರೇಮಿ. ಎಲ್ಲಿದ್ದರು ಇವರಿಬ್ಬರು ಚೆನ್ನಾಗಿರಲಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂಕಲ್ಸ್ ಆ್ಯಂಡ್ ಆಂಟೀಸ್, ಸೊ ದ ಮೋಸ್ಟ್ ಅವೈಟೆಡ್ ಮೂಮೆಂಟ್ ಬಂದಿದೆ. ಸೊ ಇವಾಗ ನಾವು ಗ್ರ್ಯಾಂಡ್ ಕ್ಯಾನನ್ ಹತ್ರ ಬಂದಿದ್ದೀವಿ. ಸೊ ಬನ್ನಿ, ಇದು ಹೆಂಗಿದೆ ಏನು ಅಂತ ಎಲ್ಲ ನೋಡೋಣ ಬನ್ನಿ. ನೋಡೋಕ್ಕೆ ಒಂಥರ ಸಖತ್ತಾಗಿದೆ. ಇನ್ನು ಮುಂದೆ ಹೋಗಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಗ್ರ್ಯಾಂಡ್ ಕ್ಯಾನನ್ ಏನಿದೆ, ಇದು ಒಂದು ಎರಿಮಲ ಹಿಲ್ಸ್ ಅಂತ ಒಂದಿರುತ್ತೆ. ಅದ್ರ ಮಧ್ಯದಲ್ಲಿ ಫ್ಲೋ ಆಗ್ತಾ ಅದನ್ನು ಸ್ವಲ್ಪ ಇಯರ್ ಬೈ ಇಯರ್ ಆ ಥರ ಮಿಲಿಯನ್ಸ್ ಆಫ್ ಇಯರ್ಸ್ ಅದನ್ನು ಕೊರಿತಾ ಹೋಗ್ತಾ ಈ ಥರ ಒಂದು ಪ್ಯಾಸೇಜ್ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ಕ್ಯಾನಯನ್ ಅಂತಾರೆ, ಗ್ರ್ಯಾಂಡ್ ಕ್ಯಾನಯನ್ ಅಂತಾರೆ. ಸೊ ಇದನ್ನು ಗ್ರ್ಯಾಂಡ್ ಕ್ಯಾನಯನ್ ಆಫ್ ಗಂಡಿಕೋಟ ಅಂತಲೂ ಕರೀತಾರೆ ಸ್ನೇಹಿತರೆ. ವಿಡಿಯೋಲ್ಲಿ ನೋಡೋಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಡೈರೆಕ್ಟಾಗಿ ನೋಡೋಕ್ಕಂತೂ ಸಖತ್ತಾಗಿದೆ. ಅದು ಈ ಫಾರಿನಲ್ಲಿ ಬಂದಂಗೆ ಅನಿಸ್ತಿದೆ. ನೋಡಿ, ಸಖತ್ತಾಗಿದೆ ಗುರು. ಸ್ನೇಹಿತರೆ ಇಲ್ಲಿಂದ ನೋಡಿ,
ಸ್ನೇಹಿತರೆ ಇದು ನೋಡಿ ಇನ್ನೂ ಟಾಪಿಗೆ ಬಂತಾಯಿತು ವ್ಯೂ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಪ್ಲೇನ್ ಫೀಸ್ ಬಂದು 600 rupees ಪರ್ ಪರ್ಸನ್. ಸೊ ಬನ್ನಿ ಹೋಗೋಣ, ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಜೈ ಡಿ ಬಸ್, ಜೈ ಕರ್ನಾಟಕ. Bro, in one hand also I can hold. One hand also. Both hands are leave. Okay. Look forward. Your hand. Adrenaline. करेक्ट. क्या एड्रेनालिन अंदर. जय एड्रेनालिन. खडले क्या में करना खडले क्रेजी. ಓಕೆ ಅಷ್ಟೇ ಮೇಲ್ಗಡೆ ಹೋಗಿ ಫೋಟೋ ತಗೋಬೋದು. ಇಲ್ಲಿ ನೋಡಿ, ನಿಮಗೆ ಅಲ್ಲಿಂದ ಸಿಕ್ಕಿದ್ಕಿಂತ ಇಲ್ಲಿ ವ್ಯೂ ಸಖತ್ತಾಗಿದೆ. ಫೋಟೋ ಊಟ ಸೊ ನೋಡಿ, ಎರಡು ಕಡೆಯಿಂದನೂ ಫುಲ್ಲು ಕ್ರೇಜಿಯಾಗಿದೆ. ಸ್ನೇಹಿತರೆ, ನನ್ನ ಪ್ರಕಾರ ನಾನೇ ಫಸ್ಟ್ ಕನ್ನಡ ಮೋಟೋ ವ್ಲಾಗರ್ ಇಲ್ಲ ಫಸ್ಟ್ ಕನ್ನಡ ವ್ಲಾಗರ್ ಆಗಿರ್ತೀನಿ ಅನಿಸುತ್ತೆ. ಗಂಡಿಕೋಟಲ್ಲಿ ಬಂದು ಜಿಪ್ಲೈನ್ ಮಾಡಿ ಈ ಥರ ಒಂದು ವ್ಯೂ ತೋರಿಸ್ತಿರೋದು ಮೋಸ್ಟ್ ಪ್ರಾಬಬಲಿ ನಾನೇ ಫಸ್ಟ್ ಅನಿಸುತ್ತೆ. ಇವಾಗವರೆಗೂ ನಾನು ಯಾವ ಯೂಟ್ಯೂಬ್ ಚಾನಲಲ್ಲೂ ನಾನು ನೋಡಿಲ್ಲ. ನೀವು ನೋಡಿದರೆ ಕಮೆಂಟ್ ಮಾಡಿ. ಸೊ ಹಂಗೆ ನಾನೇನಾದರೂ ಫಸ್ಟ್ ಮೋಟೋ ವ್ಲಾಗರ್ ಆಗಿದ್ದರೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ವ್ಯೂ ಎಂಜಾಯ್ ಮಾಡಿ. ಟೇಕ್ ದ 360 ಶಾಟ್. ಜೈ ಬಾಲಯ್ಯ, ಜೈ ಬಾಲಯ್ಯ, ಬಾಲಯ್ಯ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಈ ಒಂದು ನನ್ನ ಚಾನಲ್ ಇಷ್ಟ ಆಗಿದ್ದಲ್ಲಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇದೇ ಥರ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಮತ್ತು ಲೆಸ್ ನೋನ್ ಪ್ಲೇಸಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಗೆ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಸೀಸನ್, ನ್ಯೂ ಪ್ಲೇಸ್, ನ್ಯೂ ಮೀ, ನ್ಯೂ ಯು, ನ್ಯೂ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಬಾಯ್, ಟಾಟಾ, ಸೈನಿಂಗ್ ಆಫ್ ಫ್ರಮ್ ಗಂಡಿಕೋಟ, ಆಂಧ್ರ ಪ್ರದೇಶ್.